ಪೂಜಾ ಎಂಬ 7 ವರ್ಷದ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಮತ್ತೆ 9 ವರ್ಷಗಳ ನಂತರ ಅವರ ತಂದೆ ತಾಯಿಗೆ ಒಪ್ಪಿಸಿದ ಅಂದ್ರೆ ನಂಬ್ತೀರಾ? ಹೌದು. ಈ ಸ್ಟೋರಿಯನ್ನ ಕೇಳಿದ್ರೆ ದೇವರು ಅನ್ನೋನು ನಿಜವಾಗಿಯೂ ಇದ್ದಾನೆ ಅಂತ ಅನ್ಕೊಂತೀರಾ? ಜನವರಿ 22, 2013ರಲ್ಲಿ ಆಂಧೇರಿಯಾದ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದುತ್ತಿದ್ದಂತಹ 7 ವರ್ಷದ ಪೂಜಾ ಶಾಲೆಯನ್ನ ಬಿಟ್ಟ ನಂತರ ಪೇರೆಂಟ್ಸ್ ಬರೋದು ತಡವಾಗಿದ್ದರಿಂದ ಆಕೆ ಗೇಟ್ ನ ಬಳಿ ಬಂದು ಅಳುತ್ತಾ ನಿಂತಿರುತ್ತಾಳೆ. ಈಕೆಯನ್ನ ನೋಡಿದ ಹ್ಯಾರಿ ಡಿಸೋಜಾ ಎಂಬ ದಂಪತಿಗಳು ಈಕೆಗೆ ಐಸ್ ಕ್ರೀಮ್ ಆಸೆಯನ್ನ ತೋರಿಸಿ ಆಕೆಯನ್ನ ಕಿಡ್ನಾಪ್ ಮಾಡುತ್ತಾರೆ. ಯಾಕೆಂದರೆ ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ನಂತರ ಈಕೆಯನ್ನ ಕರ್ನಾಟಕಕ್ಕೆ ಕರೆತಂದು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿರುತ್ತಾರೆ. ಆದ್ರೆ ಈ ಹ್ಯಾರಿ ಡಿಸೋಜಾ ದಂಪತಿಗೆ 2016ರಲ್ಲಿ ತಮ್ಮ ಸ್ವಂತ ಮಗುವೊಂದು ಹುಟ್ಟುತ್ತದೆ. ಇದರಿಂದ ಪೂಜಾಳನ್ನ ಮತ್ತೆ ಮುಂಬೈಗೆ ಕರೆತಂದು ಆಕೆಯ ಸ್ಕೂಲನ್ನ ಬಿಡಿಸಿ ಆಕೆಗೆ ಚಿತ್ರಹಿಂಸೆಯನ್ನ ಕೊಟ್ಟು ಆಕೆಯನ್ನ ಮನೆ ಕೆಲಸದವಳಾಗಿ ಮಾಡಿಕೊಂಡು ಬಿಟ್ಟಿರುತ್ತಾರೆ. ಎಲ್ಲವೂ ದೇವರ ಇಚ್ಛೆ ಎಂಬಂತೆ ಒಮ್ಮೆ ಪೂಜಾ ಈ ದಂಪತಿಗಳ ಫೋನ್ ಅನ್ನ ಕದ್ದು ಯೂಟ್ಯೂಬ್ ನೋಡುವಾಗ ತನ್ನದೇ ಕೇಸನ್ನ ನೋಡಿ ಗಾಬರಿಗೊಂಡು ಈ ವಿಷಯವನ್ನ ತಮ್ಮ ನೆರೆಯ ಪ್ರಮೀಳಾ ಎಂಬ ಆಕೆಗೆ ಹೇಳುತ್ತಾಳೆ. ಇಲ್ಲಿಂದ ಈ ಕೇಸು ಪೊಲೀಸರಿಗೆ ತಲುಪಿ 9 ವರ್ಷಗಳ ನಂತರ ಪೂಜಾ ತಮ್ಮ ಸ್ವಂತ ತಾಯಿಯನ್ನ ಸೇರುತ್ತಾಳೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಈ ಡಿಸೋಜಾ ದಂಪತಿ ಮನೆ ಮತ್ತು ಈ ಸ್ವಂತ ತಾಯಿಯವರ ಮನೆ ಕೇವಲ 500 ಮೀಟರ್ ಅಂತರದಲ್ಲಿಯೇ ಇದ್ದರೂ 9 ವರ್ಷಗಳ ತನಕ ಈಕೆಗೆ ಗೊತ್ತಾಗಿರುವುದೇ ಇಲ್ಲ.